ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ನ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಮನೆಯಲ್ಲಿ ಸಿಗುವಂತಹ ಆಲೂಗೆಡ್ಡೆಯಿಂದ ಒಳ್ಳೆ ಒಂದು ಫರ್ಟಿಲೈಸರ್ ನ ಮಾಡ್ಬಿಟ್ಟು ನಮ್ ಗಿಡಗಳಿಗೆ ಹಾಕ್ಬೋದು. ಈ ಆಲೂಗೆಡ್ಡೆನ ನಾವು ನಮ್ ಗಿಡಗಳಿಗೆ ಬಳಸೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡ್ರಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಇದರಿಂದ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಮೊದಲೇ ಬರುತ್ತೆ. ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ತುಂಬಾ ಜನಕ್ಕೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ತುಂಬಾ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ. ಅದರಿಂದ ಬೇರೆಯವರು ಕೂಡ ಈ ವಿಡಿಯೋನ ನೋಡ್ಬೋದು. ಬನ್ನಿ ಆ ಫರ್ಟಿಲೈಸರ್ ಹೇಗೆ ಮಾಡೋದು, ಅದನ್ನ ಯಾವೆಲ್ಲ ಗಿಡಗಳಿಗೆ ಕೊಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನಿಲ್ಲಿ ಇವಾಗ 4 ರಿಂದ 5 ಆಲೂಗೆಡ್ಡೆನ ತಗೊಂಡಿದ್ದೀನಿ. ವಿಡಿಯೋಗೋಸ್ಕರ ಒಂದೇ ಆಲೂಗೆಡ್ಡೆನ ತೋರಿಸ್ಕೊಳ್ತಾ ಇದ್ದೀನಿ. ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ನಾವೊಂದು ಮಿಕ್ಸರ್ ಜಾರ್ಗೆ ಹಾಕೊಬೇಕಾಗತ್ತೆ. ಈಗ ನಾನು ಇದ್ರ ಜೊತೆಗೆ ಮತ್ತೊಂದು ಐಟಮ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ಈರುಳ್ಳಿ ಸಿಪ್ಪೆ. ಇದನ್ನ ನಾವು ಕಿಚನ್ ನಲ್ಲಿ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಇನ್ಮೇಲೆ ಈ ರೀತಿ ವೇಸ್ಟ್ ಅಂತ ಬಿಸಾಕ್ಬೇಡಿ. ಈ ರೀತಿ ಫರ್ಟಿಲೈಸರ್ ನ ಮಾಡಿ ಕೊಡೋದಿಕ್ಕಾಗತ್ತೆ. ಇದ್ ನೋಡಿ, ಮೊಳಕೆ ಬಂದಿರುವಂತ ಒಂದು ಆಲೂಗೆಡ್ಡೆ ಇತ್ತು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಈರುಳ್ಳಿ ಸಿಪ್ಪೆ ಬದಲಿಗೆ ಬೆಳ್ಳುಳ್ಳಿ ಸಿಪ್ಪೆನ ಸೇರಿಸ್ಕೊಬಹುದು, ಅಥವಾ ಇದ್ರ ಜೊತೆಗೆ ಕೂಡ ಬೇಕಾದ್ರೆ ನೀವು ಸೇರಿಸ್ಕೊಬಹುದು. ಬೇಕಾದ್ರೆ ನೀವು ಸ್ವಲ್ಪ ಅರಿಶಿನ ಪುಡಿನ ಕೂಡ ಸೇರಿಸ್ಕೊಬಹುದು. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಮಿಕ್ಸರ್ ನಲ್ಲಿ ನುಣ್ಣಗೆ ರುಬ್ಕೊಂಡ್ ಬರ್ಬೇಕಾಗತ್ತೆ. ನಾನು ಯಾವುದೇ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ನೆಲ್ಲ ಮಾಡಿ ಇಟ್ಕೊಂಡು ಮಾಡ್ತೀನಲ್ವಾ, ಗಿಡಗಳಿಗೆ ಹಾಕ್ತೀನಲ್ವಾ, ಅದನ್ನೆಲ್ಲ ನಾನು ಈ ರೀತಿ ಬೆಳಗ್ಗೆನೆ ಮಾಡಿ ಇಟ್ಕೊಳ್ತೀನಿ. ಬೆಳಗ್ಗೆ ಮಾಡಿದ್ರೆ ಸಂಜೆಗೆ ಕೊಡ್ತೀನಿ. ನೀವು ಮಾಡಿದ ತಕ್ಷಣ ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೊಬಹುದು. ನಾನಾದ್ರೆ ಬೆಳಗ್ಗೆ ರೆಡಿ ಮಾಡಿ ಇಟ್ಕೊಂಡು ಸಂಜೆಗೆ ಕೊಡ್ತೀನಿ. ಬೆಳಗ್ಗೆ ಟೈಮ್ ನಲ್ಲಿ ನಂಗೆ ಸ್ವಲ್ಪ ಪುರ್ಸೊತ್ತಿರೋದಿಲ್ಲ, ಸ್ವಲ್ಪ ಕೆಲಸಗಳೆಲ್ಲ ಇರೋದ್ರಿಂದ ಸಂಜೆ ಟೈಮ್ ನಲ್ಲಿ ಇದನ್ನೆಲ್ಲ ಗಿಡಗಳಿಗೆ ಹಾಕೋದಿಕ್ಕೆ ತಗೊಂಡು ಹೋಗ್ತೀನಿ. ಇದನ್ನ ಡೈರೆಕ್ಟ್ ಆಗಿ ನಾವು ಗಿಡಗಳಿಗೆ ಕೊಡೋದಿಕ್ಕಾಗೋದಿಲ್ಲ. ಇದನ್ನ ಸ್ವಲ್ಪ ನೀರ್ನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಕೊಡ್ಬೇಕಾಗತ್ತೆ. ನಾನು ನೀರ್ನಲ್ಲಿ ಮಿಕ್ಸ್ ಮಾಡಿ ಕೊಡ್ಬೇಕಾದ್ರೆ ಒಂದು ಅರ್ಧ ಕೆಜಿಯಿಂದ 1 ಕೆಜಿ ಆಗುವಷ್ಟು ಸಗಣಿನ ತಗೊಂಡಿದ್ದೆ. ಸಗಣಿ ಕೂಡ ನಾವು ಫ್ರೆಶ್ ಸಗಣಿನ ತಗೊಳ್ಳೋ ಹಾಗಿಲ್ಲ. ಸಗಣಿನ ಒಂದ್ 3-4 ದಿನನಾದ್ರೂ ನೀರ್ನಲ್ಲಿ ನೆನ್ಸಿಡ್ಬೇಕಾಗತ್ತೆ. ನಾನು ನೀರಲ್ಲಿ ನೆನ್ಸಿರುವಂತ ಸಗಣಿನ ತಗೊಂಡು ಮತ್ತಷ್ಟು ನೀರನ್ನ ಹಾಕೊಂಡು ತೆಳ್ಳಗ್ ಮಾಡ್ಕೊಳ್ತಾ ಇದೀನಿ. ನಾನು ಇಲ್ಲಿ ಒಂದು 12 ಲೀಟರ್ ಆಗುವಷ್ಟು ನೀರನ್ನ ತಗೊಂಡಿದೀನಿ. ಅದಕ್ಕೆ ಅರ್ಧದಿಂದ 1 ಕೆಜಿ ಆಗುವಷ್ಟು ಸಗಣಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ನೀವು ಸಗಣಿ ಇಲ್ಲ ಅಂತ ಆದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು. ಸಗಣಿ ಇದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೇದು. ನಾನು ಮಾಡಿರುವಂತ ಪೇಸ್ಟ್ಗೆ ನೀರ್ ಎಷ್ಟ್ ತಗೊಬಹುದು ಅಂದ್ರೆ ಮ್ಯಾಕ್ಸಿಮಮ್ ಒಂದ್ 5 ಲೀಟರ್ ನೀರನ್ನ ಸೇರ್ಸ್ಕೊಬಹುದು. ನಾನು ಇಲ್ಲಿ ಸಗಣಿ ಕೂಡ ಮಿಕ್ಸ್ ಮಾಡ್ತಾ ಇರೋದ್ರಿಂದ 12 ಲೀಟರ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ. ಇವಾಗ 12 ಲೀಟರ್ ನೀರಿಗೂ ಚೆನ್ನಾಗಿ ಈ ಸಗಣಿನ ಹಾಕೊಂಡು ಚೆನ್ನಾಗಿ ಕರಡ್ಕೊಬೇಕಾಗತ್ತೆ. ನೀರ್ನಲ್ಲಿ ಆದಷ್ಟು ಬೇಗ ಕರಡಿ ಮಿಕ್ಸ್ ಆಗತ್ತೆ ಅದು, ಯಾಕಂದ್ರೆ ನಾವು ಆಲ್ರೆಡಿ ಅದನ್ನ ನೀರ್ನಲ್ಲಿ ನೆನ್ಸಿರುವಂತ ಸಗಣಿ ಆಗಿರೋದ್ರಿಂದ ಬೇಗ ಕರಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ತಳದಲ್ಲಿ ದಪ್ಪ ಉಳಿತಾರೆ, ಆ ರೀತಿಯಾಗಿ ದಪ್ಪ ಉಳಿಯೋದಿಲ್ಲ ಈ ಸಗಣಿ. ನೀರ್ನಲ್ಲಿ ನೆನ್ಸಿಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನಾವು ಅವಾಗ್ಲೇ ಮಾಡಿಟ್ಕೊಂಡ್ವಲ್ಲ ಆಲೂಗೆಡ್ಡೆ ಮತ್ತೆ ಈರುಳ್ಳಿ ಸಿಪ್ಪೆದು ಪೇಸ್ಟ್ ನ, ಆ ಪೇಸ್ಟ್ ನ ಕೂಡ ಇದ್ರ ಜೊತೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ನೀವೆಲ್ಲ ಅನ್ಕೊಬಹುದು ಗಲೀಜ್ ಅನ್ಸಲ್ವಾ ನಿಮಗೆ ಸಗಣಿ, ಕೈನಲ್ಲೆಲ್ಲ ಮುಟ್ತಿರಲ್ವಾ ಅಂತ ಹೇಳ್ಕೊಂಡು. ಎಲ್ಲ ನಂಗೆ ಖಂಡಿತವಾಗ್ಲೂ ಏನು ಅನ್ಸೋದಿಲ್ಲ. ಹಾಗೇನೆ ಹಸಿ ಸಗಣಿನ ನಾವು ಅಂದ್ರೆ ಫ್ರೆಶ್ ಆಗಿರುವಂತ ಸಗಣಿನ ಯಾವತ್ತೂ ನಾವು ನಮ್ ಗಿಡಗಳಿಗೆ ಬಳಸಬಾರ್ದು. ಇದರಿಂದ ನಮ್ ಗಿಡಗಳು ಡ್ಯಾಮೇಜ್ ಆಗುತ್ತೆ. ನೀವ್ ಈ ರೀತಿ ಸಗಣಿ ಇಲ್ಲ ಅಂತಂದ್ರೆ ಪ್ಲೈನ್ ವಾಟರ್ ನಲ್ಲಿ ನೀವು ಆಲೂಗೆಡ್ಡೆ ಮಿಶ್ರಣನ ಹಾಕಿ ಮಿಕ್ಸ್ ಮಾಡಿ ಕೊಡ್ಬೋದು. ಆಲೂಗೆಡ್ಡೆನಲ್ಲಿ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಇದೆ. ನಮಗೆ ಗಿಡಗಳಿಗೆ ಯಾವ್ದೆಲ್ಲಾ ಕಂಟೆಂಟ್ ಬೇಕು ನೋಡಿ, ಅದೆಲ್ಲಾ ಕಂಟೆಂಟ್ ಕೂಡ ನಮ್ಮ ಆಲೂಗೆಡ್ಡೆನಲ್ಲಿ ಸಿಗ್ತದೆ. ಆಲೂಗೆಡ್ಡೆನಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ರಂಜಕ, ನಿಯಾಸಿನ್, ವಿಟಮಿನ್ ಬಿ, ವಿಟಮಿನ್ ಸಿ, ಖನಿಜಾಂಶಗಳು, ಫೈಬರ್ ಅಂಶ ಎಲ್ಲ ಈ ಆಲೂಗೆಡ್ಡೆನಲ್ಲಿ ಇರೋದ್ರಿಂದ ನಮ್ ಗಿಡದಲ್ಲಿ ಮಣ್ಣಿನ ಫಲವತ್ತತೆ ಅನ್ನೋದು ತುಂಬಾನೇ ಜಾಸ್ತಿ ಆಗುತ್ತೆ. ನೀರುಳ್ಳಿ ಸಿಪ್ಪೆನಲ್ಲಿ ಇದೆಲ್ಲಾ ಅಂಶಗಳಿದೆ, ಜೊತೆಗೆ ಕಬ್ಬಿಣ ಅಂಶನೂ ಕೂಡ ಜಾಸ್ತಿ ಇದೆ. ಸಗಣಿನ ನಾವು ಗಿಡಗಳಿಗೆ ಬಳಸೋದ್ರಿಂದ ಹೂಗಳು ಜಾಸ್ತಿ ಸಿಗುತ್ತೆ. ಹಣ್ಣಿನ ಗಿಡಕ್ಕೆ ಇವುಗಳನ್ನ ಬಳಸೋದ್ರಿಂದ ಇಳುವರಿ ಅನ್ನೋದು ಜಾಸ್ತಿನೇ ಸಿಗುತ್ತೆ. ಇವಾಗ ನಾನು ಇಲ್ಲಿ ದಾಸವಾಳ ಗಿಡಗಳಿಗೆ ಬಳಸ್ತಾ ಇದ್ದೀನಿ. ನೀವ್ ಅನ್ಕೊಬಹುದು ದಾಸವಾಳ ಗಿಡ ಎಲ್ಲ ಏನಪ್ಪಾ ಈ ರೀತಿ ಇದೆ, ಈ ಗಿಡಗಳಿಗೆ ಇದನ್ನ ಬಳಸಿದ್ರೆ ಹೇಗೆ ಅನ್ಕೊಂಡು. ಇದೆಲ್ಲ ನನ್ನ ಹತ್ರ ಇರುವಂತ ಹೊಸ ಗಿಡಗಳು. ಇದೆಲ್ಲ ಮಳೆಗೆ ಸ್ವಲ್ಪ ಕಂಬಳಿ ಹುಳುಗಳೆಲ್ಲ ತಿನ್ಬಿಟ್ಟು ಅದ್ರ ಎಲೆಗಳೆಲ್ಲ ಹಾಳಾಗಿದೆ. ಹೊಸ ಚಿಗುರು ಬಂದಿರುವಂತ ಎಲೆಗಳಿದೆಲ್ಲ, ಇದೆಲ್ಲ ಕಂಬಳಿ ಹುಳದ ಕಾಟದಿಂದ ಈ ರೀತಿ ಆಗ್ಬಿಟ್ಟಿದೆ. ಈಗ ಇಲ್ಲಿರುವಂತಹ ಎಲ್ಲಾ ದಾಸವಾಳ ಗಿಡಗಳಿಗೂ ನಾನು ಒಂದು ಅರ್ಧ ಮಗ್ಗ ಆಗುವಷ್ಟು ಅಂದ್ರೆ ಒಂದ್ 1/4 ಲೀಟರ್ ಆಗುವಷ್ಟು ಈ ಸಗಣಿ ನೀರನ್ನ ಮತ್ತೆ ಆಲೂಗೆಡ್ಡೆ ಮಿಕ್ಸ್ ಮಾಡಿರುವಂತ ನೀರ್ ಇದೆ ಅಲ್ವಾ, ಅದನ್ನೆಲ್ಲ ಈ ಗಿಡಗಳಿಗೆ ಹಾಕೊಳ್ತಾ ಇದ್ದೀನಿ. ಕಳೆ ಗಿಳೆ ಏನಾದ್ರು ಇದ್ರೆ ಸ್ವಲ್ಪ ತಕ್ಕೊಂಡು ಆಮೇಲೆ ಈ ಗೊಬ್ಬರನ ಕೊಡ್ಬೇಕಾಗತ್ತೆ. ನಾವ್ ಯಾವ್ದೇ ಗೊಬ್ಬರನ ಕೊಡ್ಬೇಕಾದ್ರೂ ಅಷ್ಟೇ ಕಳೆ ಗಿಡಗಳನ್ನೆಲ್ಲ ಒಂದ್ ಸ್ವಲ್ಪ ತೆಗಿಯೋದು ಒಳ್ಳೇದು.
ಈಗ ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಹೊಸ ಮಗುಗಳು ಕೂಡ ಬರೋದಕ್ಕೆ ಶುರು ಆಗಿದೆ. ಇದೆಲ್ಲದೂ ಕೂಡ ಇವಾಗ ತೋರಿಸ್ತಾ ಇರುವಂತ ಎಲ್ಲಾ ಗಿಡಗಳು ಕೂಡ ಹೊಸ ಗಿಡಗಳು, ಅಂದ್ರೆ ಎಲ್ಲ ರೀಪಾಟ್ ಮಾಡಿ ಇಟ್ಕೊಂಡಿರುವಂತಹ ಗಿಡಗಳು. ನಾನು ಈ ಲಿಕ್ವಿಡ್ ಫರ್ಟಿಲೈಸರ್ ನ ಗುಲಾಬಿ ಗಿಡಕ್ಕೆ, ದಾಸವಾಳ ಗಿಡಕ್ಕೆ, ಸೇವಂತಿಗೆ ಗಿಡಗಳಿಗೆ, ಜರ್ಬೇರ ಗಿಡಗಳಿಗೆಲ್ಲ ಬಳಸ್ಕೊಳ್ತೀನಿ. ಈಗಂತೂ ಮುಂದೆ ಚಳಿ ಶುರು ಆಗ್ತಾ ಇರೋದ್ರಿಂದ ಗಿಡಗಳಲ್ಲಿ ಯಥೇಚ್ಛವಾಗಿ ಹೂ ಕೊಡೋದ್ರಿಂದ ಈಗಿಂದನೇ ನಾವು ಗಿಡಗಳನ್ನ ಚೆನ್ನಾಗಿ ಕೇರ್ ಮಾಡಿದ್ರೆ ಮುಂದೆ ದಿನಗಳಲ್ಲಿ ನಮಗೆ ಹೂಗಳು ಯಥೇಚ್ಛವಾಗಿ ಸಿಗುತ್ತೆ. ಈ ರೀತಿಯಾದಂತಹ ಲಿಕ್ವಿಡ್ ಫರ್ಟಿಲೈಸರ್ ಗಳು ಸುಮಾರಷ್ಟು ಇದೆ ನನ್ನ ಚಾನೆಲ್ ನಲ್ಲಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಚಾನೆಲ್ ನಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡ್ರಿ, ಖಂಡಿತವಾಗ್ಲೂ ನಿಮಗೆ ವಿಡಿಯೋಸ್ ಸಿಗತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುತ್ತೆ ಮತ್ತು ವಿಡಿಯೋಸ್ ನ ಮಾಡಿ ಹಾಕ್ಬೇಕು ಅನ್ನೋ ಒಂದು ಮನೋಭಾವನೆ ಬರುತ್ತೆ. ನನ್ನ ವಿಡಿಯೋಸ್ ನ ತುಂಬಾ ಜನ ಲೈಕ್ ಮಾಡ್ತಾರೆ, ನೋಡ್ತಾರಲ್ಲ ಅನ್ನೋ ಖುಷಿಗೆ ನಾವು ಮತ್ತಷ್ಟು ವಿಡಿಯೋನ ಹಾಕ್ತಿವಿ. ನೀವು ಇಷ್ಟೆಲ್ಲಾ ಕಷ್ಟಪಟ್ಟು ನಾವು ವಿಡಿಯೋ ಮಾಡಿದಾಗ ಒಂದೇ ಒಂದು ಲೈಕ್ ಕೊಡ್ಲಿಲ್ಲ ಅಂದ್ರೆ ಹೇಗೆ? ದಯವಿಟ್ಟು ಹೆಚ್ಚಾಗಿ ಲೈಕ್ ಮಾಡಿ, ಹಾಗೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.